ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ಇವತ್ತು ಇನ್ನೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಏನು ಅಂತಂದರೆ ಕಡಲೆಬೇಳೆ ತೊಗರಿಬೇಳೆ ಎರಡೂ ಹಾಕಿ ಅಬೆಗಿಡ್ತೀವಲ್ಲ, ಅಬೆ ಉಂಡೆ ಅಂತೀವಿ, ಕೆಲವರು ನುಚ್ಚಿನುಂಡೆ ಅಂತಾರೆ. ಸೊ ಅದನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ತೊಗರಿಬೇಳೆ ಮತ್ತು ಕಡಲೆಬೇಳೆ ಎರಡೂ ಸೇರಿ ಒಂದು 1/4 kg ಮೇಲೆ ತೊಗೊಂಡಿದ್ದು, 300 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಏನೇನು ಹಾಕಬೇಕು ಅಂತಂದರೆ, ರುಬ್ಕೊಳ್ಳೋದಕ್ಕೆ ಇದು 1-2 ಅವರ್ ಚೆನ್ನಾಗಿ ನೆನಿಬೇಕು. ನೆಂದ ಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಮಿಕ್ಸಿಗೆ ಹಾಕ್ಕೊಳುವಾಗ ಇದಕ್ಕೆ ಖಾರಕ್ಕೆ ಏನೇನು ಅಂತ ನೋಡೋಣ. ನಾನು ಒಂದು 5-6 ಹಸಿಮೆಣ್ಸಿಕಾಯಿ ಒಂದು 5-6 ಮತ್ತು ಬೆಳ್ಳುಳ್ಳಿ ಒಂದು 10 ಎಸಳು ಮತ್ತು ಶುಂಠಿ ಒಂದು ಇಂಚು, ಚಕ್ಕೆ, ಲವಂಗ, ಇಷ್ಟು ಇದು ರುಬ್ಕೊಳ್ಳೋಕ್ಕೆ ಫ್ರೆಂಡ್ಸ್. ಇದನ್ನು ರುಬ್ಕೊಬೇಕು. ಇದ್ರ ಜೊತೆಯಲ್ಲಿ ಹಾಕ್ಕೊಂಡು ಇದನ್ನು ಖಾರಕ್ಕೆ ರುಬ್ಕೋಬೇಕು. ಮತ್ತು ರುಬ್ಕೊಂಡ್ಮೇಲೆ ಅದಕ್ಕೆ ಮಿಕ್ಸ್ ಮಾಡೋದಕ್ಕೆ ನಾವು ವಡೆಗೆ ಯಾವ ಥರ ಮಿಕ್ಸ್ ಮಾಡ್ತೀವಿ, ಕಡಲೆಬೇಳೆ ವಡೆಗೆ ಮಿಕ್ಸ್ ಮಾಡ್ತೀವಲ್ಲ, ಈರುಳ್ಳಿ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನನಗೆ ಸಬ್ಬಕ್ಕೆ ಸೊಪ್ಪು ಇರಲಿಲ್ಲ ಫ್ರೆಂಡ್ಸ್ ಮನೆಯಲ್ಲಿ, ನಾನು ಹಾಕಿಲ್ಲ. ಸಬ್ಬಕ್ಕೆ ಸೊಪ್ಪು ಹಾಕಿದ್ರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದನ್ನು ಹೆಂಗೆ ಮಾಡೋದು ಅಂತ ಮುಂದೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ನೈಸ್ಗೆ ನಾನು ರುಬ್ಬಿಟ್ಕೊಂಡಿದ್ದೀನಿ ಕಡಲೆಬೇಳೆ ತೊಗರಿಬೇಳೆ ನೆನೆ ಹಾಕಿರೋದನ್ನು. ಅದರಲ್ಲೇ ಹಸಿಮೆಣ್ಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಹಾಕಿ ಈ ಥರ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆನ. ಸೊ ಇದಕ್ಕೆ ಈಗ ನಾನು ಇದು ಈರುಳ್ಳಿ ಮತ್ತು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಇಷ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಇದು ನಾನು ಹಬೆಗೆ ಇಡ್ತಾಯಿದ್ದೀನಿ, ಸ್ಟೀಮ್ ಇಡ್ತಾಯಿದ್ದೀನಿ. ಇದು ಹಾಕಿ ಎಲ್ಲ ಮಿಕ್ಸಿಗೆ ಹಾಕಿ ನಾನು ಹೇಳಿದ್ನಲ್ಲ ಮಸಾಲೆ ಐಟಮ್ ಎಲ್ಲ ಹಾಕಿ ನಾನು ಈ ಥರ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇವಾಗ ಇದನ್ನು ಇಡ್ಲಿ ಪಾತ್ರೆಗೆ ಇಟ್ಟಿದ್ದೀನಿ ನೀರು ಹಾಕಿ ಸ್ಟೀಮ್ಗೆ. ನನ್ನ ಹತ್ರ ಸ್ಟೀಮರ್ ಇಲ್ಲ, ಸೊ ನಾನು ಈ ಥರ ಹೋಲ್ಸ್ ಇರೋದು ಒಂದು ಪ್ಲೇಟ್ ತೊಗೊಂಡು ನಾನು ಈ ಥರ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇದ್ರ ಮೇಲೆ ನಾವು ಇದನ್ನು ನಿಮಗೆ ಯಾವ ಥರ ಶೇಪ್ ಬೇಕಾದರೂ ಆ ಥರ ಮಾಡ್ಕೋಬೋದು. ನಾನು ಸ್ವಲ್ಪ ವಡೆ ಥರ ಇಡ್ತಾಯಿದ್ದೀನಿ, 1-2 ಈ ಥರ. ಇದು ಒಂದು 15 ನಿಮಿಷ ಸ್ಟೀಮ್ ಆಗಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಮುಚ್ಚಿಟ್ಟು ಇಡಬೇಕು. ಇಲ್ಲ ಅಂದರೂ ನೋಡಿ ಈ ಥರ ಉಂಡೆ ಥರನೂ ಇಟ್ಕೋಬೋದು, ನುಚ್ಚಿನುಂಡೆ ಇಡ್ತೀವಲ್ಲ ಆ ಥರನೂ ಇಟ್ಕೋಬೋದು ಫ್ರೆಂಡ್ಸ್. ನೋಡಿ ಈ ಥರ ಮುಚ್ಚಿಟ್ಟು 15 ನಿಮಿಷ ಸ್ಟೀಮ್ ಇಟ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ. ಫ್ರೆಂಡ್ಸ್ ಇದು ಚೆನ್ನಾಗಿ ಇವಾಗ ಬೆಂದಿದೆ. ಸೊ ಇದನ್ನು ಹೆಂಗೆ ಬೆಂದಿದೆ ನೋಡಬೇಕು ಅಂತಂದರೆ ಒಂದು ಫೋರ್ಕೋ ಇಲ್ಲ ಒಂದು ಟೀ ಸ್ಟಿಕ್ಕೋ ಯಾವುದೋ ಒಂದು ತೊಗೊಂಡು ಹಿಂಗಿಟ್ಟು ನೋಡಿದ್ರೆ ಅಂಟಲ್ಲ. ಇದು ಚೆನ್ನಾಗಿ ಒಳಗಡೆ ಚೆನ್ನಾಗಿ ಬೇಯೈತೆ. ಈಗ ನಾವು ಇದನ್ನು ಇಳಿಸ್ಕೋಬೋದು. ಈಗ ಇದನ್ನು ಇಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮನೇಲಿ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ಇಳಿಸಿದ್ದೀನಿ, ಬಿಸಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಚಟ್ನಿನೂ ಅದ್ಕೋಬೋದು, ಇಲ್ಲಾಂದರೆ ಗಟ್ಟಿ ಮೊಸರು ಇದ್ರೂ ಕೂಡ ನಾವು ಅದ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ವಡೆಗಿಂತೂ ಅದು ಎಣ್ಣೆಲಿ ಕರಿತೀವಿ, ಆದರೆ ಇದು ಸ್ಟೀಮ್ ಇಟ್ಟಿರೋದ್ರಿಂದ ಹೆಲ್ದಿ ರೆಸಿಪಿ ಇದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಚೆನ್ನಾಗಿದೆ. ಸೊ ನೀವು ಮಾಡಿ ನೋಡಿ. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.